ಅಯೋಗ್ಯ 1 ನೀವೆಲ್ಲ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಅದೇ ಥರ ಅಯೋಗ್ಯ 2 ಇವಾಗ ಶುರುವಾಗುತ್ತೆ ನಾಳೆಯಿಂದ. ಇವತ್ತು ಪೂಜೆ ಮೂಲಕ ಶುರುವಾಗಿದೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಒಂದು ಸಿನಿಮಾ ಜನಕ್ಕೆ ಮುಟ್ಟಬೇಕು, ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಪತ್ರಿಕಾ ಮಿತ್ರರು ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತು. ನಿಮ್ಮ ಎಲ್ಲರ ಸಹಕಾರ ಹಾಗೂ ಬೆಂಬಲದಿಂದ ಕನ್ನಡ ಚಿತ್ರ ಖಂಡಿತವಾಗ್ಲೂ ಗೆಲ್ಲುತ್ತೆ. ಈಗ ಗೆದ್ದಿರುವ ಎಲ್ಲ ಚಿತ್ರದ ಮೇನ್ ಪಾಲ್ದಾರರು ನೀವೇ ಆಗಿರ್ತೀರ. ಯಾಕೆಂದರೆ ಇದನ್ನು ತೋರಿಸೋದು ಅಥವಾ ಜನಕ್ಕೆ ಹೇಳೋದು ಅದು ನಿಮ್ಮ ಕರ್ತವ್ಯ ಆಗಿರುತ್ತೆ. ನೀವು ಭಾಳ ಅಚ್ಚುಕಟ್ಟಾಗಿ ಅದನ್ನು ಮಾಡಿರ್ತೀರಿ. ಆಗ ಜನ ಅದನ್ನು ಇಷ್ಟಪಡ್ತಾರೆ. ಇಲ್ಲಾಂದರೆ ಎಷ್ಟು ಒಳ್ಳೆ ಚಿತ್ರ ಮಾಡಿದ್ರು ಅದು ಜನಕ್ಕೆ ಮುಟ್ಟದೆ ಹೋದರೆ ಮಾಡಿ ಏನು ಪ್ರಯೋಜನ ಆಗಲ್ಲ. ದಯಮಾಡಿ ನಮ್ಮ ಅಯೋಗ್ಯ 2ನ ಜನರಿಗೆ ಮುಟ್ಟಿಸುವ ಕಾರ್ಯನ ಅಯೋಗ್ಯ 1ನಲ್ಲಿ ನೀವು ಹೇಗೆ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಅಯೋಗ್ಯ 1 ಮಾಡಿದಾಗ 6 ವರ್ಷದ ಹಿಂದೆ ಇಷ್ಟು ಜನಸಂಖ್ಯೆ ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ಈ ಕೋವಿಡ್ ಆದಮೇಲೆ ಇದ್ದಕ್ಕಿದ್ದಾಗೆ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಅಂದರೆ ಬಂದಿರೋ ಥರ ಕಾಣಿಸ್ತಾ ಇದ್ದಾರೆ. ಬಂದಿದ್ದಾರೋ ಇಲ್ವೋ, ಕಾಣಿಸ್ತಿದ್ದಾರೋ ಅದು ಎಲ್ಲರ ಅನುಭವಕ್ಕೂ ಬಂದಿರುತ್ತೆ. ರಸ್ತೆಯಲ್ಲಿ ಯಾವಾಗ ಹೋದರೂ ಟ್ರಾಫಿಕ್ಕು, ಎಷ್ಟು ಹೊತ್ತಲ್ಲಿ ಹೋದರೂ ಟ್ರಾಫಿಕ್ಕು. ಅದರಲ್ಲಿರೋ ಅರ್ಧ ಜನನಾದರೂ ನಮ್ಮ ಕನ್ನಡ ಸಿನಿಮಾನ ನೋಡಿದ್ರೆ ಇವತ್ತು ಇನ್ನಷ್ಟು ಕನ್ನಡ ಸಿನಿಮಾ ಪೂಜೆಗಳಾಗತ್ತೆ, ಸಾಕಷ್ಟು ಕೆಲಸ ಆಗುತ್ತೆ, ಇಂಡಸ್ಟ್ರಿ ಇನ್ನೂ ಎತ್ತರದ ಮಟ್ಟಕ್ಕೆ ಬೆಳೆಯುತ್ತೆ. ಯಶಸ್ವಿ ಆದಂಥ ಕನ್ನಡ ಸಿನಿಮಾ ಮಾತ್ರ ಬೇರೆ ಭಾಷೆಯಲ್ಲಿ ಡಬ್ ಮಾಡಿಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಆದರೆ ನೀವು ಬಂದು ನಮಗೆ ಚಿತ್ರ ಮಾಡಿಕೊಡಿ ಅಂತ ಒಬ್ಬರೋ ಇಬ್ಬರೋ ನಿರ್ದೇಶಕರನ್ನ ಕರ್ಕೊಂಡು ಹೋಗಿದ್ದಾರೆ. ಹಾಗೆ ನಮ್ಮ ಮಹೇಶ್ ಅವರು ಮುಂದಿನ ಸಾಲಲ್ಲಿ ಅಲ್ಲೇ ಇರಲಿ, ನಮ್ಮ ಮಹೇಶ್ ಅವ್ರನ್ನೂ ಕರ್ಕೊಂಡು ಹೋಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮಹೇಶ್ ಬೇಡ ಅಂತ ಹೇಳಿದ್ರೆ ಅವ್ರು ಬಿಡಲ್ಲ. ಮಹೇಶ ಹೋದರೆ ಆವಾಗ ನಮ್ಮ ಕನ್ನಡದ ಒಂದಷ್ಟು ಜನನೂ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಾನು ಇದನ್ನು ವಿಶ್ ಮಾಡ್ತಾ ಇದ್ದೀನಿ. ಕರ್ಕೊಂಡು ಹೋಗೋದೇನು ಬೇಡ, ಬಂದು ನಮ್ಮಲ್ಲೇ ಅವರು ಚಿತ್ರ ಮಾಡುವಷ್ಟು ಪೊಟೆನ್ಷಿಯಲ್ ನಮ್ಮಲ್ಲಿದೆ. ಅದನ್ನು ಬಂದು ಅವ್ರುಗಳು ಉಪಯೋಗಿಸ್ಕೊಂಡ್ರೆ ಎಲ್ರಿಗೂ ಅದು ಹೆಲ್ಪ್ ಆಗುತ್ತೆ, ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕಾಗಿದೆ. ಇವಾಗ ಬೆಳಿಬೇಕಾಗಿದೆ ಅಂದರೆ ಬೆಳೆದಿಲ್ಲ ಅಂತಲ್ಲ, ಎತ್ತರದ ಮಟ್ಟದಲ್ಲಿ ನಿಲ್ಲಬೇಕು. ಯಾವ ಒಂದು ಮಟ್ಟದಲ್ಲಿ ಇರಬೇಕು ಅಂದರೆ ಜನ ಅದನ್ನು ಬೇರೆ ಇಂಡಸ್ಟ್ರಿ ಜನ ತಿರುಗಿ ನೋಡೋ ಹಾಗೆ, ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯೋ ಹಾಗೆ ನಿಲ್ಲಿಸ್ಬೇಕು ಅಂತ. ಅದರ ಜವಾಬ್ದಾರಿಯನ್ನು ನಮ್ಮ ಕನ್ನಡದ ನಾಯಕ ನಟರೆಲ್ಲರೂ ಹೊತ್ತಿದ್ದಾರೆ. ಅದನ್ನು ಸಾಕಷ್ಟು ಶ್ರಮ ವಹಿಸಿ ಅದನ್ನು ಮಾಡಿದ್ದಾರೆ. ಹಾಗೆ ಅದು ಮುಂದುವರಿಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ನೆಚ್ಚಿನ ಹಾಡಿನ ರೈಟರ್ ಆದಂಥ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಿಮ್ಮ ಹಾಡುಗಳು ಫೇಮಸ್ ಆಗಿದ್ವು. ಈ ಸಿನಿಮಾದಲ್ಲೂ ನಿರೀಕ್ಷೆ ಡಬಲ್ ಆಗಿದೆಯಲ್ವಾ ಸರ್? ಹಾಗಾಗಿ ಜನ ಕಾಯ್ತಾ ಇದ್ದಾರೆ ನಿಮ್ಮ ಸಿನಿಮಾಗೆ. ಮಾಸ್ತಿ ಸರ್ ನಮಸ್ಕಾರ. ನಾನು ನಿಮ್ಮ ಡೈಲಾಗನ್ನು ಬಹುಶಃ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ನೀವು ಬರ್ಕೊಟ್ಟಂಥ ಲೈನ್ಸ್ ಹೇಳೋದಕ್ಕೆ ಅಂತ ನಾನು ಕಾಯ್ತಾ ಇದ್ದೀನಿ. ಸಾರಿ, ಅಯೋಗ್ಯ ಸಿನಿಮಾದಲ್ಲಿ ಹೇಳಿ ಅಯೋಗ್ಯ 2ನಲ್ಲಿ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ತುಂಬ ಧನ್ಯವಾದಗಳು ಈ ತಂಡಕ್ಕೆ. ಹೌದು, ಮಹೇಶ್ ಅವ್ರದ್ದು ನಮ್ಮದು ಅಯೋಗ್ಯ 1ಇಂದ ಶುರುವಾದಂಥ ಜರ್ನಿ ಮಧ್ಯದಲ್ಲಿ 6 ವರ್ಷದ ಕಾಲ ಬರೀ ಫೋನ್ನಲ್ಲಿ ಮಾತುಕತೆನಲ್ಲಿ ಆಗಿ ಈಗ ಅಯೋಗ್ಯ 2ನಲ್ಲಿ ಮತ್ತೆ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಯಶಸ್ವಿಯಾಗಿ ಸಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲರೂ ಸಹಕಾರ ಹೀಗೆ ಇರಲಿ. ನರಸಿಂಹ ಸರ್ ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.